ಇನ್ನು ಬಿಜೆಪಿ ಕಡೆ ಮುಖ ಮಾಡಿದ್ರ ಗುಬ್ಬಿ ವಾಸು. ಗುಬ್ಬಿ ಅವರು ಕೈ ಶಾಸಕ, ಇವರು ಈಗ ಬಿಜೆಪಿ ಕಡೆ ಮುಖ ಮಾಡ್ತಿದ್ದಾರ. ಕೇಂದ್ರ ಮಂತ್ರಿ ಸೋಮಣ್ಣ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ ಇವರು. ಸೋಮಣ್ಣ ಅವರನ್ನು ಸಿಕ್ಕಾಪಟ್ಟೆ ಹೊಗಳಿದ ಕೈ ಶಾಸಕ. ವಿ ಸೋಮಣ್ಣ ಅವರು ಅಭಿವೃದ್ಧಿಯ ಹರಿಕಾರ, ದೇವತಾ ಮನುಷ್ಯ ಅಂತ ಹೇಳಿ ಕೈ ಶಾಸಕ ಅವರು ಹೊಗಳಿದ್ದಾರೆ. ಸೋಮಣ್ಣ ಮತ್ತೆ ಇಲ್ಲಿ ಚುನಾವಣೆ ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಸೋಮಣ್ಣ ಅವರು ಮುಂದಿನ ಚುನಾವಣೆಗೆ ನಿಲ್ಲಲೇಬೇಕು. ತುಮಕೂರು ಜಿಲ್ಲೆಗೆ ಸೋಮಣ್ಣ ಅವರ ಅಗತ್ಯ ತುಂಬಾ ಇದೆ. ನೋಡಿ, ಗುಬ್ಬಿ ಶ್ರೀನಿವಾಸ್ ಅವರು ಸೋಮಣ್ಣ ಅವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ. ಏನು ಗುಬ್ಬಿಯಲ್ಲಿ ಒಂದು ರೈಲ್ವೆ ಮತ್ತೆ ಅದ್ರ ಜೊತೆಗೆ ರೋಡ್ನ ಕಾಮಗಾರಿಗೆ ಇವತ್ತು ಗುದ್ಲಿ ಪೂಜೆಯನ್ನ ಮಾಡಿದ್ದಾರೆ. ಆ ಕಾರ್ಯಕ್ರಮವೆಲ್ಲ ಮುಗಿದಾದ್ಮೇಲೆ ವೇದಿಕೆ ಪ್ರೋಗ್ರಾಮ್ ಇತ್ತು. ಇಲ್ಲಿ ಸೋಮಣ್ಣ ಅವರನ್ನ ಸಿಕ್ಕಾಪಟ್ಟೆ ಹೊಗಳಿದ್ದಾರೆ ಗುಬ್ಬಿ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರು. ಏನು ಸೋಮಣ್ಣ ಅವರು ಅಭಿವೃದ್ಧಿಯ ಹರಿಕಾರ, ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೋತಾ ಬಂದಿದ್ದಾರೆ. ಇನ್ನು ತುಮಕೂರಿನಲ್ಲಿ ಅವರ ಅಭಿವೃದ್ಧಿ ಕೆಲಸಗಳು ತುಂಬಾನೇ ಆಗಿದೆ. ತುಮಕೂರಿನಲ್ಲಿ ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ಸೋಮಣ್ಣ ಅವರಿಂದ. ಹೀಗಾಗಿ ಅವರು ಈ ಹಿಂದೆ ತುಮಕೂರಿನಲ್ಲಿ ಅವರು ನೆಕ್ಸ್ಟ್ ರಾಜಕೀಯಕ್ಕೆ ಬರೋಲ್ಲ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ರು, ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಇನ್ನು ನನಗೆ ಬೇಜಾಯ್ತು, ನಾನು ಮಾಡೋ ಕೆಲಸಗಳು ಮಾತಾಡುತ್ತೆ, ನಾನು ಮುಂದಿನ ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳಿದ್ರು. ಹೀಗಾಗಿ ಶ್ರೀನಿವಾಸ್ ಅವರು ಹೇಳ್ತಿದ್ದಾರೆ, ಇಲ್ಲ ಅವರು ಮುಂದಿನ ಚುನಾವಣೆಯಲ್ಲಿ ನಿಲ್ಲೇಬೇಕು. ಅವರು ಅಭಿವೃದ್ಧಿ ಕೆಲಸಗಳನ್ನ ತುಂಬಾ ಮಾಡಿದ್ದಾರೆ, ರಾಜಕೀಯದಲ್ಲಿ ಸಾಕಷ್ಟು ಪಳಗಿದ್ದಾರೆ, ನಮಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸೇ ಇದೆ. ಹಾಗಾಗಿ ಅವರು ಏನು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಆದರೆ ಅವರು ಮುಂದಿನ ಚುನಾವಣೆಯಲ್ಲಿ ನಿಲ್ಲೇಬೇಕು ಅಂತ ಹೇಳಿ ಸೋಮಣ್ಣ ಅವರನ್ನ ಬ್ಯಾಕ್ ಟು ಬ್ಯಾಕ್ ಹೊಗಳಿದ್ದಾರೆ ಗುಬ್ಬಿ ಶ್ರೀನಿವಾಸ್ ಅವರು. ಅದು ಎಲ್ರಿಗೂ ಅಚ್ಚರಿ ಏನಂತಂದ್ರೆ ಸೋಮಣ್ಣ ಅವರನ್ನ ಹೊಗಳಿದ್ದು ಇಲ್ಲಿ ಅಚ್ಚರಿ ಅಲ್ಲ, ಆದ್ರೆ ಕೈ ಶಾಸಕರಾಗಿರುವಂತ ಗುಬ್ಬಿ ಶ್ರೀನಿವಾಸ್ ಅವರು ಹೊಗಳಿರೋದು ಒಂದು ಅಚ್ಚರಿ. ಯಾಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ನಡುವೆ ಒಂದು ಪೈಪೋಟಿ ಇದ್ದೇ ಇದೆ. ನಮ್ಮ ಪಕ್ಷ ಬರಬೇಕು, ನಮ್ಮ ಪಕ್ಷದಲ್ಲಿ ಒಳ್ಳೆ ಕೆಲಸಗಳಾಗಬೇಕು, ನಾವು ಒಳ್ಳೆ ಅಧಿಕಾರವನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಪೈಪೋಟಿ ಇದೆ. ಸೊ ಹೀಗಿರ್ಬೇಕಾದ್ರೆ ಅವರನ್ನ ಹೊಗಳಿರೋದು ಒಂದು ದೊಡ್ಡ ವಿಚಾರ ಆಗಿದೆ. ಇನ್ನು ಗುಬ್ಬಿ ವಾಸು ವರ್ಸಸ್ ಕೆಎನ್ ರಾಜಣ್ಣ, ಪರಮೇಶ್ವರ್ ತುಮುಲ್ ಅಧ್ಯಕ್ಷ ಸ್ಥಾನವನ್ನ ವಾಸು ಪತ್ನಿಗೆ ತಪ್ಪಿಸಿದ್ರು. ವಾಸು ಪತ್ನಿ ಬದಲು ಪಾವಗಡ ವೆಂಕಟೇಶ್ಗೆ ತುಮುಲ್ ಅಧ್ಯಕ್ಷಗಿರಿ ಸಿಕ್ಕಿತ್ತು. ಈ ವಿಚಾರವಾಗಿ ರಾಜಣ್ಣ ಮೇಲೆ ಆಕ್ರೋಶವನ್ನ ಹೊರಹಾಕಿದ ಗುಬ್ಬಿ ವಾಸು ಅವರು ಮೊನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೆಎನ್ ರಾಜಣ್ಣ ಮೇಲ್ಗೈ. ಅವಿರೋಧ ಆಯ್ಕೆ ತಪ್ಪಿಸಲು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ ಗುಬ್ಬಿ ವಾಸು. ಆದರೆ ಇಲ್ಲೂ ಮುಖಭಂಗ ಅನುಭವಿಸಿದ ಗುಬ್ಬಿ ಶಾಸಕ ಶ್ರೀನಿವಾಸ. ಈ ಬೆನ್ನಲ್ಲೇ ಜಿಲ್ಲಾ ಕಾಂಗ್ರೆಸ್ನಿಂದ ಗುಬ್ಬಿ ವಾಸು ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಇದೀಗ ಬಿಜೆಪಿ ಸಂಸದ ಸೋಮಣ್ಣರನ್ನ ಸಿಕ್ಕಾಪಟ್ಟೆ ಹೊಗಳಿದ ಗುಬ್ಬಿ ವಾಸು ಅವರು ಬಿಜೆಪಿಗೆ ಸೇರ್ತಾರಾ, ಇದು ಮುನ್ಸೂಚನೆನಾ ಅನ್ನೋ ಒಂದು ವಿಚಾರ ಈಗ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಇನ್ನು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಇರುವಂತ ಗುಬ್ಬಿ ಅವರು ಸಾಕಂದ್ರೆ ಪರಮೇಶ್ವರ್ ಅವರು ಮತ್ತು ರಾಜಣ್ಣ ಅವರ ವಿರುದ್ಧ ಒಂದು ಕಿಡಿಯನ್ನ ಕಾರಿದ್ದಾರೆ. ಅವರ ಪತ್ನಿಗೆ ಸಿಗಬೇಕಾದಂತ ಒಂದು ಅಧ್ಯಕ್ಷಗಿರಿ ಅದು ಬೇರೆಯವರಿಗೆ ಸಿಕ್ಕಿದೆ. ವಾಸು ಪತ್ನಿ ಬದಲು ಪಾವಗಡ ವೆಂಕಟೇಶ್ ಅವರಿಗೆ ಸಿಕ್ಕಿದೆ. ಈ ವಿಚಾರವಾಗಿ ರಾಜಣ್ಣ ಅವರ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ರು ಗುಬ್ಬಿ ಅವರು. ಮೊನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಅಲ್ಲೂ ರಾಜಣ್ಣ ಅವರು ಮೈಲ್ಗೆಯನ್ನ ಸಾಧಿಸಿದ್ರು, ಅದು ನಿಮ್ಮೆಲ್ಲರಿಗೂ ಗೊತ್ತು. ಹಾಗೆ ಇದರಿಂದಾಗಿ ಗುಬ್ಬಿ ವಾಸು ಅವ್ರಿಗೆ ಒಂದು ರೀತಿಯಾದ ಒಂದು ಅವಮಾನವಾಗಿದೆ. ಯಾಕಂದ್ರೆ ಅವಿರೋಧವಾಗಿ ಅವರು ಆಯ್ಕೆ ಆದ್ರು, ಅಲ್ಲೂ ಕೂಡ ಅವ್ರಿಗೆ ಮುಖಭಂಗ ಆಗಿದೆ. ಈ ನಿಟ್ಟಿನಲ್ಲಿ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಕೊಂತಾರ. ಯಾಕಂದ್ರೆ ಇವಾಗ ಸೋಮಣ್ಣ ಅವರ ಜೊತೆ ಒಂದು ಉತ್ತಮವಾದ ಸ್ನೇಹ ಸಂಬಂಧವನ್ನ ಇಟ್ಕೊಂಡ್ರೆ, ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಸೋಮಣ್ಣ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಗುಬ್ಬಿ ವಾಸು ಅವರು. ಅದನ್ನು ಕೂಡ ವೇದಿಕೆ ಮೇಲೆ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ಅವ್ರಿಗೆ ನಾನು ಬಾಯಿಗೆ ಬಂದಾಗ ಮಾತಾಡಿದ್ದೆ, ಬಟ್ ಅದನ್ನೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನನ್ನು ತುಂಬಾ ಗೌರವದಿಂದ ನಡೆಸ್ಕೊಂಡ್ರು. ಹೀಗಾಗಿ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ ಇಲ್ಲೂ ಕೂಡ ತಿಳಿದು ಬರುತ್ತೆ.
ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ ಸೋಮಣ್ಣ ಅವರು ಎಕ್ಸ್ಪೀರಿಯನ್ಸ್ ಇರೋರು, ರಾಜಕಾರಣದಲ್ಲಿ ತುಂಬಾನೇ ಪಳಗಿರೋರು. ಅವರು ಯಾರ ಜೊತೆ ಹೇಗಿರಬೇಕು, ಯಾವಾಗ ಹೇಗೆ ನಡ್ಕೋಬೇಕು ಅಂತೇಳಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಶ್ರೀನಿವಾಸ್ ಅವರು ಏನು ಕಳೆದ ಚುನಾವಣೆಯಲ್ಲಿ ಅವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರು, ಅದನ್ನೆಲ್ಲ ಯಾವುದನ್ನೂ ಮನಸ್ಸಲ್ಲಿ ಇಟ್ಕೊಳ್ದೆ ಅವ್ರ ಜೊತೆ ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕೂಡ ವೇದಿಕೆ ಮೇಲೆ ಹೇಳಿದ್ದಾರೆ. ಸೊ ಹಾಗಾಗಿ ಒಂದೊಳ್ಳೆ ಉತ್ತಮ ಒಂದು ಸ್ನೇಹ ಬಾಂಧವ್ಯವನ್ನು ಇಟ್ಕೊಂಡು ಕಾಂಗ್ರೆಸ್ಗೆ ಸೇರ್ಕೋತಾರ ಗುಬ್ಬಿ ವಾಸು ಅವರು ಅನ್ನೋದು ಕುತೂಹಲ ಕೂಡ ಇದೆ. ಇನ್ನು ಬನ್ನಿ ಗುಬ್ಬಿ ವಾಸು ಅವರು ಏನಂತ ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಇವತ್ತು ಇತಿಹಾಸದ ತುಮಕೂರಲ್ಲಿ ಸೇರ್ಪಟ್ಟಂತ ಒಂದು ಕಾರ್ಯಕ್ರಮವನ್ನ ಸನ್ಮಾನ್ಯ ಸೋಮಣ್ಣವರ ಘನ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ನೆರವೇರಿಸ್ತಾ ಇದ್ವಿ. ಬಹುಶಃ ನನ್ನ ಜೀವನ ಸಾರ್ಥಕ ಆಗಿತ್ತು ನಾನು ಕೂಡ ಭಾವಿಸ್ತೀನಿ. ಯಾಕಂದ್ರೆ ನಾನು ಇಲ್ಲೇ ಸೇವಾ ಸದನ ಹೈಸ್ಕೂಲ್ ಓದ್ತಾ ಇದ್ದೆ. ನಾನು 1977-78 ಫಸ್ಟ್ 7th ಸ್ಟ್ಯಾಂಡರ್ಡ್ಗೆ ಬಂದು ಜಾಯಿನ್ ಆದೆ. ಅವತ್ತು ಹುಟ್ಟಿದಂಥದ್ದು ಅವತ್ತಿಂದ ಇವತ್ತರವರೆಗೂ ಕೂಡ ನಿರಂತರವಾಗಿ ಈ ಭಾಗದ ಜನತೆಯ ಗುಬ್ಬಿ ಜನತೆ ಮತ್ತು ಸೋಲು ಭಾಗದ ಜನತೆಯ ಒಂದು ಕನಸಾಗಿತ್ತು. ಮತ್ತು ಒಂದು ಕನಸನ್ನ ಎಲ್ಲ ನೆರವೇರಿಸೋದಿಲ್ಲ. ಬಹುಶಃ ನಾವು ಜೀವನದ ಕೊನೆ ಉಸಿರವರೆಗೂ ನಮ್ಮ ಗುಬ್ಬಿ ಜನ ನಿಮ್ಮನ್ನು ಮರೆಯಲಾಗ್ತದೆ ಅನ್ನೋದು ಕೂಡ ಭಾವಿಸ್ತೀವಿ. ನಾವು ಹುಟ್ಟುವಾಗ ಯಾಕೆ ಸನ್ಮಾನ್ಯ ಯಾವ ಸಿದ್ಧಕೆ ಮಠದ ಶಿವಕುಮಾರ ಸ್ವಾಮಿಗಳ ಹೆಸರು ಅಜರಾಮರವಾಗಿ ಹೆಂಗೆ ಇತಿಹಾಸದ ಪುಟಗಳನ್ನ ಸೇರಿತು. ಇಡೀ ಈಶ್ವರವರೆಗೂ ಈ ಭೂಮಂಡಲದಲ್ಲಿ ಭೂಮಿ ಆಕಾಶ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಶಿವಕುಮಾರ ಸ್ವಾಮಿ ಹೆಸರುತ್ತೆ. ಅದೇ ರೀತಿ ಸೋಮಣ್ಣ ಹೆಸರು ಕೂಡ ಎಲ್ಲಿವರೆಗೂ ಸೋಮಣ್ಣ ಇತರ ಒತ್ತಡ ವಿಚಾರ. ಆದ್ರೆ ಸೋಮಣ್ಣ ಹೆಸರು ಮಾತ್ರ ಅಜರಾಮರವಾಗಿ ಇರ್ತಕ್ಕಂಥ ಕೆಲಸದಿಂದ ಮಾಡ್ತಾ ಇದೆ. ನಾನು ಸೋಮಣ್ಣ ಫಸ್ಟ್ ಬಂದಾಗ ಸೋಮಣ್ಣಾಜಿ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ದೀನಿ. ಅವ್ರಿಗೆ ಯಾಕೆ ಮಾತಾಡ್ತೀವಿ ಅಂತ ನನ್ನ ವಾಕ್ ಮಾಡ್ತಾ ಇದ್ದೆ. ನಾನು ಯೂನಿವರ್ಸಿಟಿ ಇದರಲ್ಲಿ ವಾಕ್ ಮಾಡ್ತಾ ಇದ್ದೆ. ಸಿಕ್ಕಿರು ಮಗ ನಿಮ್ ಮನೆ ಊಟ ಪಟ್ಟಿಕೊಳ್ಳ, ನಿಮ್ ಬೇಡ ಅಂದ್ರು ನಿಮ್ ಮನೆ ಊಟ ಪಟ್ಟಿ ಅಕ್ಕಂತ ಊಟ ಮಾಡಿಸ್ಕೊಂಡು ಊಟ ಮಾಡಿ ಪಟ್ಟಿಕೊಳ್ಳೋ ಅಂತ ಪ್ರೀತಿಯಿಂದ ಮಾತಾಡಿದ್ರು. ನಾನು ಈ ಮನುಷ್ಯ ನಿಂಗೆ ನಾನು ಪ್ರೆಸ್ ಅಲ್ಲಿ ಅವ್ರ ವಿರುದ್ಧವಾಗಿ ಮಾತಾಡ್ತೀನಿ, ಆದ್ರೂ ಕೂಡ ಇಷ್ಟೊಂದು ಆತ್ಮೀಯತೆಯಿಂದ ನಮ್ಮನ್ನ ಕಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಅವತ್ತು ಆಶ್ಚರ್ಯ ಆಯ್ತು. ಅಂತ ಒಬ್ಬ ಅದ್ಭುತ ಎಲ್ಲರ ಭಾಷೆಯಾಗಿ ಕೂಡ ಕೆಲಸದಲ್ಲಿ ಬಂದು ಈ ತಾಲೂಕಿನಲ್ಲಿ ಬಂದು ಜಿಲ್ಲೆಗಳಿಗೆ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ರಾಯದುರ್ಗ, ತುಮಕೂರು, ರಾಯದುರ್ಗ, ಬಳ್ಳಾರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಫರ್ ಶರೀಫ್ ನೋಡಿದ್ದೆ. ಆದ್ರೆ ಜಾಫರ್ ಶರೀಫ್ ಕೂಡ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೈಲ್ವೆ ಇಲಾಖೆಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ನಾವ್ಯಾವತ್ತೂ ಕೂಡ ಅವ್ರಿಗೆ ಚಿರ ಯುವಕ ಇದ್ದೇವೆ. ಅವರು ನನಗೆ ಆಶ್ಚರ್ಯ ಆಗುತ್ತೆ. ನನಗೆ ಬಂದು 63, ಅವ್ರಿಗೆ 73 ಇರ್ಬೇಕು, 75 ಇರ್ಬೋದು. ಎಷ್ಟು ಆಗ್ತದೆ ಅವರು ಬಹುಶಃ ಸಾವಿರದ ವ್ಯಕ್ತಿ ಯಾರಾದ್ರೆ ಸೋಮಣ್ಣ ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಆಯಸ್ಸನ್ನ ಕೊಡಿ, ಅವರು ಮುಂದೆ ಸ್ಪರ್ಧೆ ಮಾಡೋಣ ಅಂತ ಹೇಳಿದ್ರೆ ಅವ್ರು ಸ್ಪರ್ಧಿಸ್ಬೇಕು. ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಆಗ್ಬೇಕು ಅಂತಂದ್ರೆ ಅಂತ ವ್ಯಕ್ತಿಗಳು ಇವತ್ತು ಈ ಸಮಾಜಕ್ಕೆ ಬೇಕಾಗಿದೆ. ಅವರ ಅಗತ್ಯ ಔಚಿತ್ಯ ಬಹುಶಃ ಈ ಸಮಾಜಕ್ಕೆ ಹೆಚ್ಚು ಬೇಕಾಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರೆದಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.